ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ತವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್. 6ನೇ ಸ್ಥಾನದಲ್ಲಿ ಧನುಷ್, 5ನೇ ಸ್ಥಾನದಲ್ಲಿ ರಘು ಸರ್, ಈಗ 4ನೇ ಸ್ಥಾನದಲ್ಲಿ ನಿಜವಾಗ್ಲೂ ಶಾಕಿಂಗ್ ಅಂತಲೇ ಹೇಳ್ಬೋದು. ಇದನ್ನು ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಇದಂತೂ ವೋಟಿಂಗ್ ಪ್ರಕಾರ ಅಂತೂ ನಡೆದಿಲ್ಲ. ಈಗ 4ನೇ ಸ್ಥಾನದಲ್ಲಿ ಎಲಿಮಿನೇಟ್ ಆಗಿ ಆಚೆ ಬಂದಿರೋದು ಕಾವ್ಯರವರು. ಆ್ಯಕ್ಚುಲಿ ವೋಟಿಂಗ್ ಪ್ರಕಾರ ನೋಡಬೇಕಿದ್ರೆ 3rd ಪ್ಲೇಸಲ್ಲಿ ಇರಬೇಕಿತ್ತು. ಈಗ 3rd ಪ್ಲೇಸ್ಗೆ ಅಶ್ವಿನಿ ಮೇಡಮ್ ಅವರು ಹೋಗಿದ್ದಾರೆ. ನೋಡುವ ಯಾರ್ಯಾರು ಎಲಿಮಿನೇಟ್ ಆಗ್ತಾರೆ, ಏನು ಕತೆ. ನನ್ನ ಪ್ರಕಾರ ಕಾವ್ಯ 3rd ಪ್ಲೇಸಲ್ಲಿ ಇರಬೇಕಿತ್ತು. ಹೌದು, ಅಶ್ವಿನಿ ಮೇಡಮು ಡಿಸರ್ವ್ ಮಾಡ್ತಾರೆ. ಬಟ್ ಕಾವ್ಯ ವೋಟಿಂಗ್ ಪ್ರಕಾರ ಹೋದರೆ ಕಾವ್ಯ ಡಿಸರ್ವ್ ಇದ್ದರು. ಇದು ಅಂದರೆ ಇಲ್ಲಿ ಎಷ್ಟೊಂದು ಜನ ವೋಟ್ ಮಾಡಿದ್ದಾರೆ. ಮಂಡ್ಯ ಸೈಡ್ ಗಿಲ್ಲಿ ಫ್ಯಾನ್ಸು ಕಾವ್ಯ ವೋಟ್ ಮಾಡಿದ್ದಾರೆ. ಅದೇ ರೀತಿ ಮಂಡ್ಯ ಸೈಡ್ ಗಿಲ್ಲಿಯಾಗಿ ಕಾವ್ಯಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಫುಲ್ಲು ಆಚೆಗಡೆ ಅವ್ರದ್ದು ಪೋಸ್ಟರ್ ಇರ್ಬೋದು, ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡದಾಗಿ ಇಬ್ಬರದ್ದು ಜೋಡಿ ಮಾಡಿ ಅಂಟಿಸಿದ್ದಾರೆ ಗೈಸ್. ಏನಂತಾರೆ, ಜಾಲಿವುಡ್ ಸ್ಟುಡಿಯೋ ಮುಂದೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಪೋಸ್ಟರ್ ಮಾಡಿದ್ದಾರೆ. ಅವ್ರು ಬಂದರೆ ನಿಜವಾಗ್ಲೂ ಶಾಕ್ ಆಗ್ತಾರೆ ಅಂತ ನನಗನ್ಸುತ್ತೆ. ಆ ಪೋಸ್ಟರ್ಗಳೆಲ್ಲ ನೋಡಿ ಅವರಿಬ್ಬರದು. ಅಂದರೆ ಬೇರೆ ಯಾರ್ದು ಇಲ್ಲ, ಬೇರೆ ಯಾವ ಕಂಟೆಸ್ಟೆಂಟ್ಗಳದ್ದು ಅಲ್ಲಿ ಪೋಸ್ಟರ್ ಇಲ್ಲ. ಅವರಿಬ್ಬರದ್ದೇ ಚಿಕ್ಕ ಚಿಕ್ಕ ಪೋಸ್ಟರ್ ಇರ್ಬೋದು, ಬಿಲ್ಡಿಂಗ್ಗಳ ಮೇಲೆ ದೊಡ್ಡ ದೊಡ್ಡ ಪೋಸ್ಟರ್ಗಳು, ಗಿಲ್ಲಿದು ಮತ್ತು ಕಾವ್ಯಂದು ಏನು ಸಕ್ಕತ್ತಾಗಿ ಮಾಡಿದ್ದಾರೆ. ಇದು ನೋಡೋಂಥ ನಿಜವಾಗ್ಲೂ ಶಾಕ್ ಆಗ್ತಾರೆ ಅವ್ರು ನೋಡಿ. ಇನ್ನು ಕಾವ್ಯ ಬಂದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರು ಅನಿಸ್ತಿದೆ ನನಗಂತೂ. ಅಶ್ವಿನಿ ಮೇಡಮ್ ಆ್ಯಕ್ಚುಲಿ ಅವ್ರು 3 ಜನ ಈಗ ಏನಿದಾರಲ್ಲ ಟಾಪ್ 3, ಅವ್ರು ನಿಜವಾಗ್ಲೂ ಡಿಸರ್ವ್ ಮಾಡ್ತಾರೆ. ಬಟ್ ಕಾವ್ಯ ಎಲ್ಲೋ ಒಂದು ಕಡೆ ವೋಟಿಂಗ್ ಪ್ರಕಾರ ಅಷ್ಟೆಲ್ಲ ಕಷ್ಟಪಟ್ಟು ಹಾಕಿರ್ತಾರೆ ಅವರು ಇಷ್ಟಪಡೋರು. ಸೊ ಎಲ್ಲೋ ಒಂದು ಕಡೆ ಟಾಪ್ 3 ಇಲ್ಲಿ ವೋಟಿಂಗ್ ಪಡೆದು ಕೂಡ ಅವ್ರು ಟಾಪ್ 3ಗೆ ಬರಲಿಲ್ಲ ಅನ್ನೋದೊಂದು ಬೇಜಾರಿದೆ ಅಷ್ಟೇ. ನಿಮ್ಮ ಪ್ರಕಾರ ಯಾರು ಟಾಪ್ 3 ಇರಬೇಕಿತ್ತು, ಯಾವ್ಯಾವ ಕಂಟೆಸ್ಟೆಂಟ್ಗಳು? ಕಾವ್ಯ ಈಗ 4th ಪ್ಲೇಸ್ಗೆ ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ. ರಘು ಸರ್ ಕೂಡ ಎಲಿಮಿನೇಟ್ ಆಗಿದ್ದಾರೆ. ಅದೇ ರೀತಿ ಧನುಷ್ ಕೂಡ ಎಲಿಮಿನೇಟ್ ಆಗಿದ್ದಾರೆ. ಈಗ ಎಲ್ಲರೂ ಟಾಪ್ 3 ಕಂಟೆಸ್ಟೆಂಟ್ ಗೈಸ್ ಎಲ್ಲರೂ ನಾನು ಸ್ವಲ್ಪ ಇಷ್ಟಪಡೋ ಕಂಟೆಸ್ಟೆಂಟ್ಗಳು ಟಾಪ್ 3 ಇದ್ದಾರೆ. ನನ್ನ ಫೇವ್ರೇಟ್ಸ್ಗಳೇ 3 ಜನನು. ಸೊ ನನಗಂತೂ ಖುಷಿ ಆಗ್ತಿದೆ 3 ಜನ ಇರೋದು. ಬಟ್ ಕಾವ್ಯನೂ ಡಿಸರ್ವ್ ಮಾಡ್ತಿದ್ಲು ಅಂದರೆ ಜನಗಳ ಓಟ್ ಪ್ರಕಾರ. ನಿಮ್ಮ ಪ್ರಕಾರ ಅವರಿಬ್ಬರು ಅವ್ರು 3 ಜನ ಟಾಪ್ 3 ಇರೋದು ಇಷ್ಟನ, ಅಥವಾ ಕಾವ್ಯ ಇರಬೇಕಿತ್ತ ಟಾಪ್ 3 ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಈಗ ಕಾವ್ಯ ಎಲಿಮಿನೇಟ್ ಆಗಿದ್ದು ಎಷ್ಟು ಜನಕ್ಕೆ ಬೇಜಾರಾಗಿದೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವಿನ್ನರ್ ಯಾರು ಅಂತ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ.